ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಇವತ್ತಿನ ರೊಟೀನ್ ಚಲೋ ಮಾಡಾಕತ್ತೀನಿ ಬನ್ನಿ ಸ್ನೇಹಿತರೆ. ಇವತ್ತು 5:30ಗೆ ಎದ್ದು 5:30 ರಾತ್ರಿ 9:30 ಆಗಲಿ 10 ಆಗಲಿ ಅಲ್ಲಿಂದ ನನ್ನ ರೊಟೀನ್ ಹೇಗಿರುತ್ತೆ, ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ, ಎಷ್ಟು ಬ್ಲೌಸ್ ಕಟಿಂಗ್ ಮಾಡೀನಿ, ಎಷ್ಟು ಬಟ್ಟೆ ವ್ಯಾಪಾರ ಮಾಡೀನಿ, ಎಲ್ಲ ಡೇ ರೊಟೀನ್ ಹೆಂಗಿರುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡಿರ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡ್ಕೊಂಬನ್ನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ಶುಭೋದಯ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. 5:30ಗೆ ಲಾಗ್ ಚಾಲೂ ಮಾಡೀನಿ. ಅವಾಗ ಏನೇನು ಕೆಲಸ 5:30 ರಾತ್ರಿ 10 ತನಕ ಏನೇನು ಕೆಲಸ ಮಾಡಿ ರೊಟೀನ್ ನಿಮಗೂ ಶೇರ್ ಮಾಡಿರ್ತೀನಿ. ಇಲ್ಲಿ ವಿಡಿಯೋ ಇಷ್ಟ ಲೈಕ್ ಕೊಡೋ ಮಾತ್ರ ಮರಿಬೇಡಿ. ಇನ್ನೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಆದಷ್ಟು ಹೆಲ್ಪ್ ಮಾಡಿ ಸ್ನೇಹಿತರೆ. ಏನೋ ಕಷ್ಟಪಟ್ಟು ಒಂದು ಯೂಟ್ಯೂಬ್ ಮಾಡಾಕತ್ತೀವಿ. ಹಳ್ಳಿ ಒಳಗೆ ಇದ್ದುಕೊಂಡು ಯೂಟ್ಯೂಬ್ ಕೆಲಸ ಮಾಡೋದು ಅಜ್ಜಿದೆ ಸ್ನೇಹಿತರೆ. ಏನೋ ಮಾಡಾಕತ್ತೀವಿ. ಎಲ್ಲ ನಿಮ್ಮ ಸಪೋರ್ಟು, ನಿಮ್ಮ ಇದು ನೋಡಿ, ನಿಮ್ಮ ಬೆಂಬಲ ಸಪೋರ್ಟು ಮಾಡಿದ್ರೆ ಮುಂದೊಂದು ಪೇಮೆಂಟ್ ಬರೋ ತನಕ ಬಂದೈತೆ ರೀ. ಇನ್ನು ಡಾಲರ್ ಅಕೌಂಟ್ ಆಗ್ಬೇಕು ರೀ. ಇನ್ನೂ $80 ಆಗ್ಬೇಕು ರೀ. $80 ಆಗ್ಬೇಕಂದ್ರೆ ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ಇದೇ ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ನೋಡಿ. ಯಾಕಂದ್ರೆ ಪ್ರತಿ ವಿಡಿಯೋದಾಗೂ ಹೇಳ್ತಿರ್ತೀನಿ ನಾನು. ಅಕ್ಕ ಪ್ರತಿ ವಿಡಿಯೋದಾಗ ಹೇಳ್ತಾಳೆ ಅಂತ ಅನ್ಕೋತಿರ್ಬೇಕು. ಹೇಳಲೇಬೇಕು ನೋಡಿ ಸ್ನೇಹಿತರೆ. ಯಾಕಂದ್ರೆ ನಮಗೆ ಡಾಲರ್ ಅವಶ್ಯಕತೆ ಇದೆ. ಜಲ್ದಿ ಪೇಮೆಂಟ್, ಎಲ್ಲರೂ ಪೇಮೆಂಟ್ ಆಯ್ತಾ ಅಕ್ಕ ಅಂತ ಕೇಳ್ತಿರ್ತೀರಿ. ಪೇಮೆಂಟ್ ಆಗ್ಬೇಕಂದ್ರೆ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿ. ಅದೇ ಒಂದು ದೊಡ್ಡ ಹೆಲ್ಪ್ ಮಾಡ್ದಂಗುತ್ತೆ. ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಮೊನ್ನೆ ಪುಟಾಣಿ ತಂದಿದ್ನಲ್ಲ ಏನು ಸಂತಿಗೆ ಹೋಗಿ ಪುಟಾಣಿ ತಂದಿದ್ದಕ್ಕೆ ಚಟ್ನಿ ಪಟ್ನಿ ಬರ್ತಾವೆ ಪುಟಾಣಿ ಅಂತ ತೊಗೊಂಬಂದೇನಿ ರೀ, ಪಾವು ಕಿಲೋ ಅಂತ ನಾ ವಿಡಿಯೋದಾಗ ಹೇಳಿದೆ. ಅದು ಮಾತು ಭಾಳ ಇಷ್ಟ ಆಯ್ತು ಅಂತ. ಇನ್ನೊಂದು ಎರಡು ಆ ಥರ ಏನಾರಿದ್ರೆ ಹೇಳಕ್ಕ ಅಂತಂದರು. ಚಟ್ನಿ ಪಟ್ನಿ ಬುತ್ತಿ ಪತ್ತಿ ಮತ್ತು ಇದು ರೀ, ಮತ್ತೆ ಹೇಳ್ತೀನಿ ವಿಡಿಯೋದಾಗ ಶೇರ್ ಮಾಡ್ತೀನಿ. ಯಾವಾರ ಏನಾರ ನಮ್ಮ ಹಳ್ಳಿಯೂ ನಮ್ಮ ಭಾಷೆ ಬಂದೇ ಬಿಡ್ತಾವ್ರಿ. ನಾವು ಹೆಂಗೆ ವಿಡಿಯೋದಾಗ ಎಂತ ಮಾತಾಡ್ತಿದ್ರು ಹಳ್ಳಿ ಭಾಷೆ ಬಂದೇ ಬಿಡ್ತಾವ್ರಿ. ಅವು ನಾವು ಎಷ್ಟು ಮುಚ್ಚಿಡಾಕೋದ್ರೂ ಮುಚ್ಚೋಕ್ಕಾಗಲ್ಲ. ನಾವು ಎಲ್ಲಿಗಾರ ಹೋಗ್ಬೇಕಂದ್ರೆ ಬುತ್ತಿ ಪತ್ತಿ ಕಟ್ಟಾಕಬೇಕು, ಸಂತಿ ಪತ್ತಿ ಮಾಡಾಕಬೇಕು, ಮತ್ತು ಚಟ್ನಿ ಪಟ್ನಿ ಮಾಡಾಕಬೇಕು, ಮತ್ತು ಒಗ್ಗರಣೆ ಅನ್ನ ಮಾಡಾಕಬೇಕು. ಈ ಥರ ನೋಡಿ ಭಾಷೆ ಬಂದೇ ಬರ್ತಾವೆ. ನಾನು ಇವಾಗ ಕಂಟಿನ್ಯೂ ವಿಡಿಯೋ ನೋಡಿ ಬಂದೇ ಬರ್ತಾವ್ರಿ. ಒಂದು ತಾಕ ಸ್ಕಿಪ್ ಆಗಲ್ಲ. ಬನ್ನಿ ಸ್ನೇಹಿತರೆ, 5:30 ಏನೋ ರೊಟೀನ್ ಚಾಲೂ ಮಾಡ್ತೀನಿ, ಶೇರ್ ಮಾಡ್ತೀನಿ. ನಿಮ್ಗೆ ಕೂಡ ನೋಡ್ಕೊಂಬನ್ನಿ. ನೋಡಿ ಸ್ನೇಹಿತರೆ, 5:30ಗೆ ಎದ್ದಿನನ್ನೆಲ್ಲ ಎಲ್ಲ ಕೇರಿ ಡಬ್ಬಿಗೆ ಹಾಕಿ ಇವಾಗ ಸಾಂಬಾರು ಕುದಿಯಾಕತ್ತೈತೆ. ಬಂದ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಸಾಂಬಾರು ಸಣ್ಣಗೆ ಇಟ್ಟು ಕುದಿಯಾಕಿಟ್ಟು ಕೇರಿದ್ ನೋಡಿ ಇಲ್ಲಿ. ಮತ್ತು ಜೊಂಡ ಏನೋ ಇದ್ದು ನೋಡಿ ಸ್ನೇಹಿತರೆ. ನಿನ್ನ ಕೇರು ಬಿಸಿಲಿಗೆ ಇಟ್ಟಿದ್ದೆ, ಮತ್ತು ಕೇರ್ ಡಬ್ಬಿಗೆ ಹಾಕಿದ್ದು ನೋಡಿ. ಈ ಅವಕ್ಕೆ ನುಸಿ ಜೊಂಡಾಳೆ ಆಗೇ ಬಿಡ್ತಾವೆ ನೋಡಿ. ಎಲ್ಲ ಅಡುಗೆ ಮನೆ ಕಸ ಗುಡಿಸ್ಬೇಕ್ರಿ. ಬಾಂಡೆ ಒರ್ಯಾಕೆ ಇಡ್ಬೇಕೀಗ ನೋಡಿ. ಬಾಂಡೆನೂ ಒರ್ಯಾಕೆ ಇಟ್ಟೆ. ನಾ ರಾತ್ರಿ ಐತೆ ನೋಡಿ 5ಕ್ಕೆ 6ಕ್ಕೆ 15 ನಿಮಿಷ ಕಮ್ಮಿ ಐತೆ. 5:30ಗೆ ಎದ್ದೀನಿ ರೀ ನಾನು. 5ಕ್ಕೆ ಎದ್ದೀನಿ ರೀ. ಆ್ಯಕ್ಚುಲಿ ನಾನು ಅರ್ಧ ತಾಸು ನೋಡ್ಕೊತ ಕುಂತೆ ವಿಡಿಯೋಗಳು. ಹಿಂಗೆ 5:30 ಕೆಲಸ ಮಾಡಾಕತ್ತೀನಿ. ಬನ್ನಿ, ಇದು ಎಲ್ಲ ಮನೆ ಎಲ್ಲ ಕಸ ಗುಡಿಸಿ ನೀನು ನೋಡಿ ದೋಸೆ ಮಿಕ್ಸರ್ಗೆ ಹಾಕಿದ್ನೆಲ್ಲ ಇಟ್ಟು ಶಿವಕುಮಾರ್ ಹಚ್ಚಿಲ್ಲ ನೋಡಿ. ಮನೆ ತುಂಬ ಬೆಳ್ಳ ಕಾಣುತ್ತೆ, ವಿಡಿಯೋದಾಗ ಕಾಣಲ್ಲ. ನಾ ಕಳೆ ತೆರೆದಿಲ್ಲ. ಕಳೆ ತೆರಿ ಬನ್ನಿ. ಕಳೆ ತೆರೆದು ದಗ್ದ ಮಾಡ್ಕೊತ ಕೂತ್ನಿ ಅಂದರೆ ಮುಂಜಾನೆ ಎದ್ದು ಕಳೆ ತೆರಿಬೇಕು ರೀ. ಅಂಗಳ ಕಸ ಜಲ್ದಿ ಉಡಬೇಕು. ಹೆಣ್ಮಕ್ಳದು ಪ್ರತಿದಿನವೂ ನೆಶಿನಾಗ ಹೇಳ್ಬೇಕು ರೀ. ಆದಷ್ಟು ಚಲೋ ನೋಡಿ. ಏನೋ ಎದ್ದೋರ್ನ ಹೇಳಿ ಬಿದ್ದೋರ ಮ್ಯಾಗ ಅಂತ್ರಿ, ಹೊತ್ತಾಗಿ ಎದ್ರೆ. ಹೀಗಾಗಿ ಅದಕ್ಕೆ ನೆಶಿನಾಗ ಎದ್ರೆ ಚಲೋ ನೋಡಿ ಸ್ನೇಹಿತರೆ. ನಾವು ನೆಶಿನಾಗೆಲ್ಲ ಮುಕ್ಕೊಂಡ್ವಿ ಅಂದ್ರೆ ನಾವು ಏನಾರ ಅಲ್ಲಿ ಅವ್ರಿಗೆ ಹೋಗಿರ್ತೀವಲ್ಲ ರೀ, ಹೇಳವ್ವ ಹೊತ್ತಾಗೈತಿ, ಎದ್ದೋರ್ನ ಹೇಳಿ ಬಿದ್ದೋರ ಮ್ಯಾಗ ಅಂತ ಈ ಥರ ಅಂತಿರ್ತಾಳೆ ರೀ ಅವ್ವ. ಏನೋ ಗೊತ್ತಿಲ್ಲ ಸ್ನೇಹಿತರೆ ಅಂತಿರ್ತಾಳೆ. ಅದಕ್ಕೆ ಅಂದು ನೋಡಿ, ಎದ್ದೋರ್ನ ಹೇಳಿ ಬಿದ್ದೋರ ಮ್ಯಾಗ ಅಂತ ನೋಡಿ. ಅದು ಹೆಂಗೈತೆ ನೋಡಿ, ಹಳ್ಳಿ ಭಾಷೆ ಒಂಥರ ಚಂದಲ್ಲ ರೀ. ಒಂದೊಂದು ಮಾತೂ ಒಬ್ಬೊಬ್ರು ಇಷ್ಟ ಆಗ್ತಾವ್ರಿ ಅಂತ ಅಂತಾರೆ ನೋಡಿ. ಇದು ಪರ್ಸಾಲಿ ಇದು ಅಡುಗೆ ಮನೆ ಕಸ ಹೊಡ್ಕೊ, ದೇವ್ರ ಮನೆ ಕಸ ಹೊಡ್ಕೊ, ಹುಟ್ಟು ಒರ್ಸ್ಕೊಂದಿನಿ. ಅದು ಹಿಟ್ಟು ಚೆಲ್ಲಿತ್ತಲ್ಲ, ಮತ್ತು ಗ್ಯಾಸ್ ಕಟ್ಟಿ ಒರ್ಸ್ಕೊಂಡೆ, ಒಲೆ ತೊಳ್ಕೊಂಡೆ ನೋಡಿ. ಗ್ಯಾಸನ್ನು ಕ್ಲೀನಾಗೈತೆ, ಒಲೆನೂ ಕ್ಲೀನಾಗೈತೆ ರೀ. ಇನ್ನೇನು ನೀರು ಒಲೆ ಹಚ್ಬೇಕು ರೀ. ಕುಕ್ಮೈ ಬತ್ತಿ ಹಚ್ಬೇಕು. ಇವತ್ತು ಶುಕ್ರವಾರ ಅಲ್ಲ, ಈಗ ಪೂಜೆ ಮಾಡಾಕ ಹಚ್ಚಿರತ್ತಂತ ಮಾಡಿ
ಸ್ನೇಹಿತರೆ ಶಿವಕುಮಾರ ಎದ್ದಾನ. ಹಾಯ್ ಮಾಡಪ್ಪಜ್ಜಿ. ಅವನ ತನ್ನಾಗ ಹೌದಾ ಬೇಡ ಸುಮ್ಮನೆ ಎಟಿ ಮ್ಯಾಗ ಕುಂದ್ರು ಉರಿ ಕಾಸು ಗೊತ್ತ ಕುಂದ್ರಸಿನ್ರಿ. ತನ್ನ ತಂಡಿ ಭಾಳ ಐತೆ ನೋಡಿ. 5:30ಗೆ ಎದ್ದೀನಿ. ಇವತ್ತಿನ ತನಕ ಕೆಲಸ ಆಯ್ತು ನೋಡಿ. ಈ ಒಲೆ ಹಚ್ಚೀನಿ. ಇವಾಗೆಲ್ಲ ಗ್ಯಾಸ್ ಕಟ್ಟಿ ಇನ್ನೇ ಗೆದ್ದ್ಯಾ? ಆಯ್ತಾ. ಗುಡ್ ಮಾರ್ನಿಂಗ್ ಹೇಳ ಮತ್ತೆ ಎಲ್ಲರಿಗೆ. ಅನ್ನಕ್ಕೆ ಬರಲ್ಲ ಬರ್ತಾ ಗುಡ್ ಮಾರ್ನಿಂಗ್ ಅನ್ನು ಶುಭೋದಯ ಶುಭೋದಯ. ಅನ್ನಕ್ಕೆ ಬಂತಿಲ್ಲ. ಗುಡ್ ಮಾರ್ನಿಂಗ್ ಅನ್ನು ಗಾ ಇಲ್ಲ ನೋಡುಗ. ಗುಡ್ ಮಾರ್ನಿಂಗ್. ಅನ್ನಕ್ಕೆ ಬಂತಿಲ್ಲ. ಬರ್ಲಂದ್ರ ಬರೋದಿಲ್ಲ. ಬರ್ತಾ ಬನ್ನಿ ಸ್ನೇಹಿತರೆ. ನೀರು ಒಲೆ ಹಚ್ಚೀನಿ. ನೀರು ಈಗ ಹಚ್ಚೀನಿ ಜಸ್ಟ್ ನೀರು ಒಲೆ ಹಚ್ಚಿ ಅವನಲ್ಲಿ ಕುಂದ್ರಿಸಿ ಇನ್ನೂ ಬಾಂಡೆ ಅದಾವ್ರಿ. ತನ್ನ ತಂಡಿ ಐತ್ರಿ. ಬಾಂಡೆ ತಿಕ್ಕಕ್ಕೆ ಒಲ್ಲೆ ಅನ್ಸುತ್ತಾ. ಇವು ದೋಸೆ ಮಾಡ್ತೀನಿ. ಬಟಾಟಿ ಪಲ್ಯ ಮಾಡಲೇಬೇಕಲ್ರಿ. ಬಟಾಟಿ ಕುದಿಯಕ್ಕೆ ಇಡಬೇಕು. ಮತ್ತು ನೋಡಿ ನಮ್ಮ ಬಾಂಡೆ ಹಂಗೆ ಅದ. ಇಷ್ಟು ಬಾಂಡೆ ತಿಕ್ಕೊಂಬರ್ಬೇಕ್ರಿ. ಬಾಂಡೆ ಭಾಳ ಅದಾವೆ. ಮಿಕ್ಸರ್ಗೆ ಹಾಕಿದ್ದವು. ಬಾಂಡೆ ತಿಕ್ಕಿ ಹಿಂದಿಟ್ಟು ಕಸ ಹುಡುಗಿನಿ ಅಂದ್ರೆ ಮುಗೀತು ನೋಡಿ ದಗದ. ಬನ್ನಿ ಬಟಾಟಿ ಕುದಿಯಕ್ಕೆ ಇಡ್ತೀವಿ ಮೊದಲು. ನೋಡಿ ಸ್ನೇಹಿತರೆ ಮನೆ ತಂದು ನಾಟುಗಳ್ದಂಗೆ ನೋಡಿ ಬಂದಿಟ್ಟು ಕುದಿಯಕ್ಕೆ ಇಡ್ಬೇಕಂತೆ ನೀರು ಇಟ್ಟಿನಿ. ಈ ಕಡೆ 4 ಹಾಕ್ತೀನಿ ರೀ. 4 ಮುಗಿಸೀನಿ. ಇನ್ನೊಂದು ತೊಗೊಲಿನ ಅಂತೀನಿ ರೀ. ಬುತ್ತಿ ಪತ್ತಿ ಕಟ ಒಂದು ಶ್ರಾವಣಿ 3 ಉಳಿತಾರೆ ನೋಡಿ ಸ್ನೇಹಿತರೆ. ಯಾಕಿಲ್ಲಕ್ಕೆ ಬಿಡ್ರಿ. ಪಗ್ರಣಿನ ಮಾಡೋಕ್ಕೆ ಬರ್ತಿತ್ತವು. ಪಗ್ರಣಿ ಅನ್ನ ನೋಡಿ. ನಮ್ಮ ಭಾಷೆ ಹೆಂಗೆ ನೋಡಿ, ಹಳ್ಳಿ ಭಾಷೆ. ಅದೇ ಥರ ಮಾತಾಡೋದು. ಹಸಿಮೆಣ್ಸಿನ್ಕಾಯಿ ಒಂದು ಇಲ್ಲ ರೀ. ಅನ್ನಾಗ್ಯಾವೆಲ್ಲ ಇದ್ರಾಗ ಒಂದು 2 ನೋಡ್ಬೇಕು ರೀ. ಪಲ್ಯ ಕಾಟಿ ಅಲ್ಲ ಅವನೇ ಹಾಕ್ತೀನಿ ರೀ. ಏನು ಮಾಡಿ ಇಲ್ಲಿಕ್ಕಂದ್ರೆ ಕೊತ್ತಂಬರಿ ಅಲ್ಲಿ ಫ್ರಿಜ್ ಇಟ್ಟಿನಿ ರೀ. ಅವ್ರ ಮನ್ಯಾಗ 1-2 ದಿವ್ಸ ಬಾರೋ ಅಂತೀನಿ. 5 ತೊಗೋತೀನಿ ರೀ ಬಟಾಟಿ. ಇನ್ನು 3 ಅದಾವ ರೀ. ಪಗ್ರಣಿ ಅನ್ನ ಭಾಷೆ ಹೆಂಗಾಗತ್ತೆ ನೋಡಿ ಸ್ನೇಹಿತರೆ. ನನಗೆ ನಮ್ಮ ಹಳ್ಳಿ ಭಾಷೆ ಹಂಗೆ ನೋಡಿ. ಚಟ್ನಿ ಪಟ್ನಿ ಪಗ್ರಣಿ ಅನ್ನ ಏನೋ ಒಂಥರ ಭಾಷೆ ಚೇಂಜ್ ಆಗ್ತಾವ್ರಿ ಈ ಕಡೆ. ಬನ್ನಿ ಮತ್ತೆ ಸಿಗ್ತೀನಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ಸ್ಕಿಪ್ ಮಾಡೋದು ನೋಡಿ ಸ್ನೇಹಿತರೆ. ನಾನಂತ ಹೇಳ್ದವ ಯಾರು ನಿನಗೆ? ನಾನೇ ಒಲೆ ಹಚ್ಬೇಕು. 1 ತಾಸು ಕುದ್ದೆ ಒಲೆ ಹಚ್ಚಿ ನೀ ಹಿಂಗೆ ಮಾಡ್ದ? ಹಾಂ ಅದಕ್ಕೆ ಮುಕ್ಕೋಣಲ್ಲ. ಏನು ಕಾಡ್ತೀರ ಹುಡುಗಿನ ಮುಕ್ಕೋದೈತೀನಿ. ಇದು ಎಷ್ಟು ಉಡ್ತೈತಿ ರೀ ಮನ್ಯಾಗ ನೋಡಿ ಸ್ನೇಹಿತರೆ. ನಾನು ಒಲೆ ಹಚ್ಚಿ ಹೋಗೀನಿ. ಒಲೆ ಹಚ್ಚಿ ಕುಂದಿರ್ಸೀನಿ ರೀ. ಬಾಕಿಟ್ ನೀರು ತಂದು ಉಟ್ಟು ನೀರು ಹಾಕಿ ಒಲೆ ಹಚ್ಚ ನೋಡಿ. ನೀರು ಕಾಸಕ್ಕಿಟ್ರೆ ಒಂದು ಎಂಥ ಕರ್ಮ ಇದ್ದಿರ್ಬೇಕು. ದಗದ ಮಾಡಿ ಅಂದೈತೆ ನೋಡಿ. ಎಲ್ಲ ಕ್ಲೀನ್ ಮಾಡೀನಿ. ಇಲ್ಲಿ ಬಟಾಟೆ ಕುದಿಯಾಕತ್ತಾವ. ಇಲ್ಲಿ ದದ ಮಾಡಿ ನೋಡಿ. ಅಲ್ಲಿ ಒಬ್ಬರು ರೊಕ್ಕ ಕೊಡ್ದಿತ್ತು ಕೊಡಕ್ಕೆ ಹೋಗೀನಿ. ಎಲ್ಲರೂ ಸಿಗೊಂದಿರ್ತೀವಿ ರೀ. ಕೊಡೋದು ತೊಗೊಂಡು ಇರ್ತಾವೆ. ಈ ಹೋಯ್ ಬರ್ರಾಗ ಇಲ್ಲೇ ಮನೆ ಮುಂದೆ ಹೋಯ್ ಬರ್ರಾಗ ಈ ಥರ ಮಾಡಿ ನೋಡಿ. ಏನು ಮಾಡ್ತೀರಿ? ಈ ಒಲೆ ನೀರು ಕಾದೇ ಇಲ್ರಿ ಅವು. ಅದು ಒಲೆ ಹತ್ಲಾರ್ಕ ನೋಡಿ ತುಂಬ ನೀರು ಹಾಕ್ಯಂದ್ರೆ ಒಲೆ ಹಾರಿಬಿಟ್ಟೈತೆ ಅದು. ಬರೀ ಇದು ಕ್ಲೀನ್ ಮಾಡ್ತೀನಿ ರೀ. ಕ್ಲೀನ್ ಮಾಡಿ ಒಲೆ ಹಚ್ತೀವಿ. ಮತ್ತು ನೋಡಿ ನಾವು ವಿಡಿಯೋ ಚಾಲು ಮಾಡನೆಲ್ಲ ಅವು ಎಲ್ಲೋಗ್ಯ ನೋಡಿ. ಬರ್ರಿ ಈಗ ಅಲ್ಲೂ ನೋಡಿ ರಗ್ಗೊಚ್ಚ ಮುಕ್ಕೊಂಡು ನೋಡಿ. ಮಾಡಿ ಕಿತ್ತಾಪತ್ತಿ ಮಾಡಿ. ಶ್ರಾವಣ ಏನು ಮಾಡಕತ್ತಿ ಈಗ? ನಿದ್ದೆ ಬಂತು ನೀಗ ಗಜ್ಜು ಮೂತಾವಂತೇಳಿ ಹೋಗಿ ಮುಕ್ಕೊಂಡದಾನ ಈಗ ನೋಡಿ. ಎಷ್ಟು ಪಕ್ಕ ಅದ ನೋಡಿ. ಇನ್ನು ನಾನು ವಿಡಿಯೋ ಮಾಡಾಕತ್ತೀನಿ ರೀ. ಮಾತಾಡ ಇನ್ನು ಹೇರ್ತಾ ಬಾಕಿ ಅಂತೇಳಿ ಹೋಗಿ ಮ್ಯಾ ಮುಕ್ಕೊಳಕತ್ತ ನೋಡಿ. ಒಂದು ಆಯ್ತಮ್ಮ ಒಂದಿಟ್ಟು ಕ್ಲೀನ್ ಮಾಡ್ತೀನಿ. ಒಲೆ ಹಚ್ತೀನಿ. ನೀರು ಕಾದಿಲ್ಲ ಅವು. ಮಾಡಿದ್ದೆ ಮಾಡ್ಬೇಕು. ಹಾಟ್ಯಾರ ಸಾಕಾಗ್ಬಿಟ್ಟೈತೆ ನನಗೆ ಸ್ನೇಹಿತರೆ. ಹತ್ತು ಎಲ್ಲ ಕ್ಲೀನ್ ಮಾಡಿ ಉರಿ ಹಚ್ಚಿ ಬಟಾಟೆ ಕುದ್ದ ಬಂದ್ ಮಾಡೀನಿ ರೀ. 8-6 ನಿಮಿಷ ಆಯ್ತು ನೋಡಿ. ಟೈಮ್ ಹೆಂಗೆ ಹೋಗುತ್ತೋ ಗೊತ್ತೇ ಇಲ್ಲ. ಇಲ್ಲಿ ನೋಡಿ ಇದು ಬಾಂಡೆ ತಿಕ್ಕಿ ಉಸು ಬಾಂಡೆ ತಂಡ್ಯಾಗ ಬಾಂಡೆ ತಿಕ್ಕಿ ನೋಡಿ. ಏನು ಮಾಡೋದು ಭಾಳ ಇದ್ದವು ರೀ ಬಾಂಡೆ. ಹಿಂದೆಲ್ಲ ಕ್ಲೀನ್ ಮಾಡಿದೆ. ಶ್ರಾವಣಿ ನಿಂತ ಹೊಡಿಲಿ ನೋಡಿ. ಹಿಂದೆಲ್ಲ ಒಟ್ಟು ಕಸ ಗುಡಿಸಿದೆ. ಕಸ ಗುಡಿಸಿ ಕ್ಲೀನ್ ಮಾಡಿ ನೋಡಿ ಸ್ನೇಹಿತರಿಂದ. ಬನ್ನಿ ಇವ್ರು ಜಾಕ ಮಾಡಿಸ್ತೀನಿ ಈಗ. ಸರಿ ತುಂಬ ಅವ್ರಿಬ್ಬರು ಜಾಕ ಮಾಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಇದನ್ನು ಫ್ರಿಜ್ ಇಟ್ಟಿದ್ನಲ್ಲ ಈ ತಂದು ಕೊತ್ತಂಬರಿ ಆಗೈತೆ ನೋಡಿ. ಈ ಕಡೆ ಇಟ್ಟಿದ್ನೆ ಉಟ್ಟು ಕೊತ್ತಿತ್ತು. ಅದಕ್ಕೆ ಫ್ರಿಜ್ ಅಂತಾರೆ. ಸಿಟಿ ಕಡೆ ಆಗಿರ್ಬೋದು, ಹಳ್ಳಿ ಕಡೆ ಆಗಿರ್ಬೋದು. ಫ್ರಿಜ್ ಅನುಕೂಲ ಐತೆ ನೋಡಿ. ನಾನು ತೊಗೋಬೇಕ್ರಿ. ನಾ ಶ್ರಾವಣಿಯ ಜಾಕ ಮಾಡಿಸ್ಬೇಕಂತ ಮಾಡಿದ್ನೆಲ್ಲ ಮಾಡಿಸ್ಲಿಲ್ಲ ನೋಡಿ. ಈ ಪಲ್ಯ ಮಾಡ್ಕೇರಿ ಮಾಡಿಸಿರತ್ತಂತ ಪಲ್ಯ ಮಾಡೋಣ ಬನ್ನಿ ಸ್ನೇಹಿತರೆ. ಒಲಿ ಮ್ಯಾಗ ಪುಟ್ಟಿಟ್ಟು ಒಂದು ನೋಡಿ ಪಗ್ರಿನ ಹಾಕಕ್ಕೆ ನೋಡಿ ಸ್ನೇಹಿತರೆ. ಎಣ್ಣೆ ಹಾಕೀನಿ. ಎಣ್ಣೆ ಕಾಯಿಲ್ ಬರೀ ಒಂದಿಟ್ಟು ಎಣ್ಣೆ ಕಸಕ್ಕೆ ಇಟ್ಟಿನ್ರಿ. ಒಂದಿಷ್ಟು ಉದ್ದಿನ ಬೇಳೆ ಬೇಕು. ಅದಕ್ಕೆ ಒಂದಿಷ್ಟು ಕಡಲೆಬೇಳೆ ಬೇಕು. ಇವಾಗ ಎಣ್ಣೆ ಕಾಯುತ್ತೆ ನೋಡೋಣ. ಬರೀ ಸಾಸಿವೆ ಹಾಕೊಂಡು ಒಂದಿಷ್ಟು ನೋಡಿ. ಸಾಸಿವೆ ಚಟಪಟ ಅನ್ನಕತ್ತಾವು. ಸ್ವಲ್ಪ ಜೀರಿಗೆ ಹಾಕೊಂಡ್ರಿ.
ಸಾಸ್ಮಿ ಜೀರಿಗೆ ಚಟಪಟ ಅನ್ನಕತ್ತಾನ. ಸ್ವಲ್ಪ ಕಲಿಬೇಕು ಅಂತ ಅದನ್ನ ಹಾಕೊಂಡ್ರಿ. ಒಂದಿಷ್ಟು ಉದ್ದಿನಬೇಳೆ ಹಾಕೊಂಡ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ. ಹಿಂಗೆ ಸ್ವಲ್ಪ ಕೆಂಪು ಬಣ್ಣ ಬರ್ತಾನೆ ಮಿಕ್ಸ್ ಮಾಡಿ ಇದನ್ನು. ಕೆಂಪು ಜುಳಕ್ಕೆ ಅದು ಇಲ್ಲರಿ ಆಗಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ನೋಡಿ. ನಾನು ಇದೇ ಥರ ಮಾಡ್ಕೊಂಡು ಬಟಾಟೆ ಪಲ್ಯ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಫ್ರೈ ಆಗಿದ್ದ ಇದು ಹಾಕ್ಕೋಬೇಕು ಉಳ್ಳಾಗಡ್ಡಿ. ನಾ ಮಾಡೋ ರೆಸಿಪಿ ನೋಡಿ ನಾನು ಹಿಂಗೆ ಮಾಡ್ತೀನಿ ನೋಡಿ. ಬಟಾಟೆದ್ದು ಅಂದ್ರೆ ನೀವು ಹೆಂಗೆ ಮಾಡ್ತೀರಂತ ಕಮೆಂಟ್ ಹಾಕಿ. ನೀವು ಇದೇ ಥರ ಮಾಡ್ತಿರೋ ನಿಮಗೆ ಮತ್ತು ಬೇರೆ ಅನಿಸುತ್ತೋ ಹೆಂಗೋ. ಒಂದು ಅರ್ಧ ಕೊತ್ತಂಬರಿ ಹಾಕೋತೀನಿ ರೀ. ಈಗ ನಾ ಅರ್ಧ ಕೊತ್ತಂಬರಿ ಏನೈತೆ ಆಮೇಲೆ ಪಲ್ಯ ಮಾಡಿದ್ದು ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬನ್ನಿ. ಕೆಂಪಗಾಗಬೇಕು ರೀ. ಏನು ಉದ್ದಿನಬೇಳೆ ಕಡಲೆಬೇಳೆ ಹಾಕಿರ್ತೀವಲ್ಲ ಕೆಂಪಗಾಗಬೇಕು. ಟೇಸ್ಟ್ ಮನೆಗಂಡು ಬರುತ್ತೆ ನೋಡಿ ಸ್ನೇಹಿತರೆ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ ರೀ. ಇವು ನೋಡಿ ಇವಾಗ 5 ನಿಮಿಷ ಬೇದಾವ್ರಿ. ಇವು 5 ನಿಮಿಷ ಫ್ರೈ ಮಾಡ್ಕೊಂಡಿನಿ. ಒಂದು ಚೂರ ಫ್ರೈ ಆಗ್ಬೇಕ್ರಿ ಇವು. ಇವಾಗ ನೋಡಿ ಸ್ವಲ್ಪ ಅರಿಶಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಆಯ್ತು ನೋಡಿ. ಮತ್ತೇನು ಹಾಕೋದಿಲ್ಲ ಇದಕ್ಕೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಸಣ್ಣ ಉಪ್ಪು ಹಾಕೋಬೇಕು ನೋಡಿ. ಯಾಕಂದ್ರೆ ನೀರು ಹಚ್ಚಬಾರ್ದ್ರಿ ಪಲ್ಯಕ್ಕೆ. ಒಟ್ಟ ನೀರು ಹಚ್ಚಬಾರ್ದು ನೋಡಿ ಬಟಾಟೆ ಪಲ್ಯಕ್ಕೆ. ಹೋಟೆಲ್ ಸ್ಟೈಲಲ್ಲಿ ಏನು ಹೋಟೆಲ್ದಾಗ ಕೊಟ್ಟಲ್ಲ ಅದೇ ರೀತಿ ಆಗುತ್ತೆ ನೋಡಿ ಇದು ಪಲ್ಯ. ಬೇಕಾದ್ರೆ ಟ್ರೈ ಮಾಡಿ ಒಮ್ಮೆ ಈ ಥರ. ಮಸಾಲೆ ದೋಸೆದಾಗ ಏನು ಕೊಡ್ತಾರೆ ಬಟಾಟೆ ಪಲ್ಯ ಅದೇ ರೀತಿ ಇರುತ್ತೆ ನೋಡಿ ಟೇಸ್ಟ್ ಮಾತ್ರ. ಇವಾಗ ಏನೈತೆ ನಾವೇನು ಎಲ್ಲ ಮಿಕ್ಸ್ ಮಾಡ್ಕೇರಿ ಚೆನ್ನಾಗಿ ನೋಡಿ ಕುದಿಯಾಕತ್ತಿತ್ತದು. ಇವಾಗ ಏನೈತೆ ಬಟಾಟೆ ಕುಸಿಟ್ಟಿರ್ತೀವಲ್ಲ ಅದನ್ನು ಹಾಕ್ಬೇಕು ನೋಡಿ. ವಿಡಿಯೋ ಮಾಡೋರು ಇಲ್ಲರಿ ನನಗೆ, ಹಿಂಗಾಗಿ ವಿಡಿಯೋ ಮಾಡೋರಿದ್ರೆ ನೋಡಿ ಸ್ನೇಹಿತರೆ. ಉಟ್ಟು ಬಟಾಟಿನ ಏನು ಕುದಿಸಿಟ್ಟಿದ್ನೆಲ್ಲ ಉಟ್ಟು ಹಾಕೋದು ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಇದನ್ನು. ಸೇಮ್ ಹೋಟೆಲ್ದಾಗ ಕೊಡ್ತಾರಲ್ಲ ಅದೇ ಟೇಸ್ಟ್ ಕೊಡುತ್ತೆ ನೋಡಿ. ಬೇಕಾದ್ರೆ ಟ್ರೈ ಮಾಡಿ ಬನ್ನಿ. ಉಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ಎರಡು ಕೈಲೇ ಹಿಡಿದು. ಇದು ನನಗೆ ವಿಡಿಯೋ ಮಾಡೋದೊಂದು ಕೈಲಿ ಹಿಡ್ಕೊಂಡು ಕ್ಯಾಮ್ರಾ ಒಂದು ರೀ ಇದಾಗಲ್ಲ. ಅದಕ್ಕೆ ರೆಸಿಪಿ ತೋರ್ಸೋಕೆ ಇದಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಬಟಾಟೆ ಪಲ್ಯ ರೆಸಿಪಿ ತೋರಿಸಿರತ್ತಂತ ಇವತ್ತು ತೋರ್ಸಕತ್ತೀನಿ ನೋಡಿ. ರೆಸಿಪಿ ತೋರಿಸಿ ಅಕ್ಕ, ರೆಸಿಪಿ ತೋರಿಸಿ ಅಕ್ಕ, ನಿಮ್ಮ ಹಳ್ಳಿ ಕಡೆ ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಿ, ರೆಸಿಪಿ ತೋರಿಸಿ ಅಕ್ಕ ಅಂತ ಭಾಳ ಜನ ಕಮೆಂಟ್ ಹಾಕ್ತಿರ್ತೀರಿ. ಅದಕ್ಕೆ ನಿಮಗೋಸ್ಕರ ಮಾಡಿ ತೋರ್ಸಕತ್ತೀನಿ ನೋಡಿ ಸ್ನೇಹಿತರೆ. ಬನ್ನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು ನೋಡಿ ಸ್ನೇಹಿತರೆ. ಮ್ಯಾಗ ಒಂದಿಷ್ಟು ಕೊತ್ತಂಬರಿ ಹಾಕ್ಬಿಡಿ. ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತು ನೋಡಿ. ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ. ಯಾಕಂದ್ರೆ ನೀರು ಹಚ್ಚಿಲ್ರಿ ಇದಕ್ಕೆ. ನೀರು ಹಚ್ಚಬಾರ್ದ್ರಿ ಪಲ್ಯಕ್ಕೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಕೊತ್ತಂಬರಿ ಹಾಕಿಂದೊಮ್ಮೆ. ಆಯ್ತು ನೋಡಿ ಬಟಾಟೆ ಪಲ್ಯ ರೆಡಿ ನೋಡಿ. ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಕೂಡ ಬಟಾಟೆ ಪಲ್ಯ ರೆಡಿ ಆಯ್ತು ನೋಡಿ ಸ್ನೇಹಿತರೆ. ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಎಲ್ಲಿ ತಗುತ್ತೆ ಮತ್ತು ಭಾಗ 1 ಭಾಗ 2 ಮಾಡ್ಬೇಕಂತ ಮಾಡೀನಿ ನೋಡಿ ಸ್ನೇಹಿತರೆ. ಆ ಕಡೆ ಪಲ್ಯ ರೆಡಿ ಆಯಿತು. ಇವಾಗ ಏನೈತೆ ಶೇಂಗಾ ಹುರ್ಕೋತೀನಿ ರೀ ಅಮ್ಮಕ್ಕ. ಪಲ್ಯ ಇಟ್ಟು ನೋಡಿ. ಇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಏನೈತೆ ಚಟ್ನಿ ನೋಡಿ. ಇದು ಶೇಂಗಾ ಹುರ್ಕೊಳಕ್ಕೆ ಅಲ್ಲಿ ಗ್ಯಾಸಿ ಮ್ಯಾಗ ಹಂಚಿಟ್ಟಿನಿ ರೀ ಅಮ್ಮಕ್ಕೆ. ಶೇಂಗಾ ಹುರ್ಕೊಂಡು ಚಟ್ನಿ ಮಾಡ್ಬೇಕಲ್ರಿ. ಇವು ಶೇಂಗಾ ಹುರಿದು ಬಂದ್ ಮಾಡಿ ಅವ್ರ ಜಾಕ ಮಾಡ್ಸ್ಕೊಂಬರ್ತೀನಿ ರೀ. ಹಂಗೆ ಚಟ್ನಿ ಏನು ಒಗ್ಗರಣೆ ಹಾಕಲ್ಲ ನೋಡಿ ಸ್ನೇಹಿತರೆ. ಮಸ್ತ್ ಆಗತ್ತೆ ರೀ ಟೇಸ್ಟ್. ಇದು ಕೂಡ ಮಾಡಿ ತೋರಿಸ್ತೀನಿ ರೀ. ಅದು ಚಟ್ನಿ ರೆಸಿಪಿನೂ ಶೇರ್ ಮಾಡ್ಬೇಕಂತ ಮಾಡೀನಿ. ಚೆನ್ನಾಗಿ ಸಣ್ಣ ಒಲಿಟ್ಟು ಚೆನ್ನಾಗಿ ಹುರಿತೀನಿ ರೀ. ಹುರಿದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಎಲ್ಲಿ ಸ್ಕಿಪ್ ಮಾಡಬೇಡಿ. ಬನ್ನಿ ಸ್ನೇಹಿತರೆ. ಇನ್ನು ಅರ್ಧ ಕಮ್ಮಿ ಇತ್ತಿಲ್ರಿ ಇಟ್ಟು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ನೋಡಿ ಶ್ರಾವಣಿ ಅರ್ದು ಜಾಕ ಮಾಡ್ಸಿದ್ ನೋಡಿ. ಹಾಯ್ ಮಾಡ್ಸ್ರಣ್ಣಕ್ಕ. ಶ್ಯಾಮ್ ಕುಮಾರ್ನ ಜಾಕ ಆಗೈತಿ. ಸಜ್ಜಿ ರೊಟ್ಟಿ ತೊಗೊಂಡ ಉಣ್ಣಾಕ. ದಾಸೆ ಮಾಡ್ತಾನೆ ದಾಸೆ ವಾಲೆ ಅಂತ ನೋಡಿ. ಉಣ್ಣಲ್ಲ ದಾಸೆ ಮತ್ತು ಸಜ್ಜಿ ರೊಟ್ಟಿ ತಿನ್ನಕತ್ತಿಯಲ್ಲ. ಕಟ್ಟಕ್ಕೆ ರೊಟ್ಟಿ ನೋಡಿ. ನಮ್ಮ ಹಳ್ಳಿ ಕಡೆ ಮಕ್ಕಳು ಎಲ್ಲ ಕಟ್ಟಕ್ಕೆ ರೊಟ್ಟಿ ತಿಂತಾವೆ. ಎಲ್ಲ ಥರ ಗಟ್ಟಿ ನೋಡಿ. ಅಷ್ಟು ಬಿರುಸಿನ ಅಟ್ಟೆ ಇರ್ತಾವೆ, ಅಷ್ಟು ಗಟ್ಟಿ ಅಟ್ಟೆ ಇರ್ತಾವೆ ಹಳ್ಳಿ ಮಕ್ಕಳು. ಶ್ರಾವಣಿ ಸ್ಕೂಲ್ ಹೋತ್ಯಾ? 9:20 ಆಗೈತಿ. ಬನ್ನಿ ಸ್ನೇಹಿತರೆ 9:40 ಬರ್ತಕ್ಕಿದು. ಚಟ್ನಿ ಮಾಡೋಕೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ
ಕೊಬ್ಬರಿ ಶೇಂಗಾ ತೊಗೊಂಡು ನೋಡಿ, ಇದು ಮಿಕ್ಸಿ ಉಪ್ಪು ಹಾಕೊಂಡು ಮಿಕ್ಸಿ ಮಾಡಿಬಿಟ್ಟು ಆತು ನೋಡಿ. ಉಪ್ಪು ಒಂದು 2 ಕಾಳು ಜೀರಿಗೆ ಹಾಕೋಬೋದು ರೀ. ನಾನು ರೆಸಿಪಿ ತೋರ್ಸೋಕೆ ಟೈಮ್ ಇಲ್ಲರಿ, ದೋಸೆಗೆ ರೆಡಿ ಮಾಡ್ಕೊತೀನಿ ರೀ. ಈಗ ಚೆನ್ನಾಗಿ ಉಬ್ಬೈತೆ, ಇದು ಮಿಕ್ಸ್ ಮಾಡಿ ಬೊಗಣಿ ಹಾಕ್ಕೊಂಡು ಉಪ್ಪು ಹಾಕೋರಿ. ಇದ್ರಾಗ ಉಪ್ಪು ಹಾಕ್ಬೇಡಿ, ಹುಳಿ ಬರ್ತೈತಿ ಹಿಟ್ಟು. ಇದ್ರಾಗ ಹಾಕ್ಕೊತೀನಿ ರೀ ಉಪ್ಪು. ದೋಸೆ ಹಾಕಾಗ ಸಿಗ್ತೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಚಟ್ನಿನೂ ಹಾಕೊಂಡೆ, ಒಗ್ಗರಣೆ ಹಾಕ್ಬೇಕಾಗಿತ್ತು, ಒಗ್ಗರಣೆ ಹಾಕಲ್ಲ, ಹಂಗೆ ಹಚ್ಚೊಂದು ತಿಂತಾರಂತವ್ರು. ಇಲ್ಲೇ ದೋಸೆನೂ ಮಾಡಾಕತ್ತಿ ನೋಡಿ. ದೋಸೆ ಮಾತ್ರ ಮಸ್ತ್ ಬರ್ತಾವೆ ನೋಡಿ. ನೋಡಿ ಫಸ್ಟ್ನೇ ದೋಸೆ ಫಸ್ಟ್ ಚೊಚ್ಚ ರೊಟ್ಟಿ ಮಕ್ಕಳಿಗೆ, ಫಸ್ಟ್ನೇ ರೊಟ್ಟಿ, ಫಸ್ಟ್ನೇ ಚಪಾತಿ, ಫಸ್ಟ್ನೇ ದೋಸೆ ಕೊಡಬಾರ್ದಂತ ನೋಡಿ ಸ್ನೇಹಿತರೆ. ನಮ್ಮ ಹಳ್ಳಿ ಕಡೆ ಕೊಡೋದಲ್ರಿ, ಫಸ್ಟಿಗೆ ಹುಟ್ಟಿ ಚೊಚ್ಚಲು ಯಾರು ಹುಟ್ಟಿರ್ತಾರೆ ನೋಡು ಅವ್ರಿಗೆ ಫಸ್ಟ್ನೇದು ಏನೂ ಕೊಡಲ್ಲ ನೋಡಿ. ದೋಸೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಶಾವನು ಹಾಕ್ತೀವಿ, ಹಾಕ್ತೀವಿ ನೋಡಿ ಸ್ನೇಹಿತರೆ. ದೋಸೆ ಮಾತ್ರ ಮಸ್ತ್ ಬಂದ ನೋಡಿ. ಇವತ್ತು ಒಂದು ದೋಸೆ ಚೆನ್ನಾಗಿದ್ದಿಲ್ಲ ಸ್ನೇಹಿತರೆ, ಇವತ್ತು ಮಸ್ತ್ ನೋಡಿ. ನೋಡಿ ಶ್ರವಣ್ ಕುಮಾರಾಗ ಬಟಾಟಿ ಪಲ್ಯ ಹೋಗಲ್ರಿ, ಚಟ್ನಿ ಹಚ್ಕೊಂಡು ತಿನ್ನಾಕತ್ತಾನ. ತಗೊಂಡು ಗಟ್ಟಿ ಗುಡ್ಕೊ ಹೋಗೋದಿ ನೋಡಿ ಸ್ನೇಹಿತರೆ. ಕಲ್ಲನ್ ಹಿಂಡಿತ್ತಂದ್ರೆ ಮಸಾಲೆ ದೋಸೆ ಆರಾಮ ಆಗ್ತಿದ್ದು ನೋಡಿ. ಇವಾಗ ಅವಸರ ಐತೆ, ಶ್ರಾವಣಿ ಸ್ಕೂಲ್ಗೆ ಹೋಗ್ತಾಳ, ಹಾಗೆ ಹಾಕ್ಕೊಟ್ಟು ನೋಡಿ. ಆಕಿ ಚಟ್ನಿ ಹಾಕ್ಲ್ಯಾವ, ಇವಾಗ ಚಟ್ನಿ ರೀ, ಅವ ಪಲ್ಯ ನೋಡಿ. ನಾನು ಮಾಡಿದ್ನಂದ್ರೆ ದೋಸೆ ಮಾಡಿದ್ರೆ ಎಡ್ಡು ಮಾಡ್ಬೇಕು ನೋಡಿ. ಇರ್ಲಿಕ್ಕೆ ಅದಕ್ಕೆ ಬರೀ ಚಟ್ನಿ ಮಾಡಿ ಬಿಟ್ಬಿಡ್ತೀನಿ ರೀ. ಶ್ರವಣ್ ಕುಮಾರ್ಗೋಸ್ಕರ ಚಟ್ನಿ ಮಾಡಿದ್ದೀನಿ, ಈಗ ಒಗ್ಗರಣೆ ಹಾಕಿಲ್ಲ ರೀ. ಊಟ ಮಾಡು, ಅಷ್ಟೇ ಮಾಡು ನೋಡಿ. ಮಸಾಲೆ ದೋಸೆ ಮಸ್ತ್ ತಂದು ನಾವು ಸ್ವಲ್ಪ ತಳ್ಳ ಹಾಕೊಂಡು ಇಲ್ಲಿ ಬೇಯಿಸೈತಲ್ರಿ, ಈ ಥರ ಬೇಯಿಸಿ ಕಲ್ಲಂಗಡಿ ಹಚ್ಚಿ ಒಳ ಬಟಾಟಿ ಪಲ್ಯ ಹಚ್ಚಿಬಿಟ್ಟು ಮುಗೀತು ರೀ. ಮಸಾಲೆ ದೋಸೆ ರೆಡಿ ಆಗುತ್ತಾ. ನಿಮ್ಮ ಯಾವಾಗಾರ ಮಾಡ್ತೀನಿ ಸ್ನೇಹಿತರೆ. ಆ ಥರ ಕಲ್ಲಂಗಡಿ ಎಲ್ಲ ಸಜ್ಜಿ ಮ್ಯಾಗ ಆಯ್ತಾರ ಮಾಡ್ಬೇಕ್ರಿ, ನಡಿತೈತೆ ರೀ. ಇವ್ರು ಸ್ಕೂಲ್ಗೆ ಹೋಗ್ತಾರಲ್ಲ, ಲೇಟ್ ಆಗುತ್ತೆ ನೋಡಿ. ಬನ್ನಿ ಸ್ನೇಹಿತರೆ, ದೋಸೆ ಮಾಡಿ ಅವ್ರಿಗೆ ಬುತ್ತಿ ಕಟ್ಟಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಆಕಿ 2 ದೋಸೆ ಅಂತ 2 ದೋಸೆ ಹಾಕೀನಿ ರೀ. ಚಟ್ನಿ ನೋಡಿ, 2 ದೋಸೆ ಚಟ್ನಿ ಒಲ್ಲೆ ಅಂತ ರೀ, ಬಟಾಟಿ ಪಲ್ಯ ರೀ. ಆಕಿನ ಟಿಫಿನ್ ರೆಡಿ ಆಯ್ತು ರೀ, ನಾಷ್ಟ ಮಾಡಾಕತ್ತಾಳ. ಆಕಿನೂ 9:30 ಆಗೇ ಬಿಡ್ತು ನೋಡಿ ಟೈಮ್. 9:20 10 ನಿಮಿಷನೇ ರೆಡಿ ಮಾಡಿ ನೋಡಿ. ಡಬ್ಬಿ ಒಂದು ಜಲ್ದಿ ನೋಡಿ ಸ್ನೇಹಿತರೆ. ಮಸಾಲೆ ದೋಸೆ ಇದೇ ಥರ ಇರುತ್ತೆ ನೋಡಿ. ಆಯ್ತು ರೀ, ಹಿಂಗೆ ಹಾಕ್ಬಿಟ್ರೆ ಆಯ್ತು ಮಸಾಲೆ ದೋಸೆ ರೀ. ಇನ್ನೇನು ಇದ್ರಾಗ ಏನೈತೆ, ಖಾರ ಬಟಾಟಿ ಪಲ್ಯ ಹಚ್ಚಿಬಿಟ್ರೆ ಮಸಾಲೆ ದೋಸೆ ರೀ ನೋಡಿ ಸ್ನೇಹಿತರೆ. ಇದು ಒಳಗೆ ಹಾಕಿದ್ರಲ್ರಿ ಮಸಾಲೆ ದೋಸೆ, ಒಂದು ಟ್ರೈ ಮಾಡಿದ್ದೀನಿ ರೀ, ಸುಮ್ಮನೆ ಇರಲಿ ಅಂತೇಳಿ. ಅವ್ರು ನಾಷ್ಟ ಮಾಡಾಕತ್ತಾರ ನೋಡಿ ಯಾವ ಥರ ಬಂದೈತಿ ಹೇಳಿ ನೋಡಿ. ಮಸಾಲೆ ದೋಸೆ ಬೇಕಾರೆ ತಳ್ಳ ಹಾಕೋಬೇಕು ಸ್ನೇಹಿತರೆ, ತಳ್ಳ ಹಾಕ್ಕೊಂಡು ಬೇಯಿಸ್ಬೇಕು ನೋಡಿ. ಇಲ್ಲ ಮಾಡಿ ಬನ್ನಿ ಯಾವ ಥರ ಆಗೈತೆ ನೋಡಿ. ಸೇಮ್ ಮಸಾಲೆ ದೋಸೆ ಟೇಸ್ಟ್ ಆಗೈತೆ ನೋಡಿ. ನೀವು ಮೆತ್ತಗ ಶೆಟ್ ದೋಸೆ ಮಾಡ್ಕೊಬೋದು ರೀ, ಹಿಟ್ನಾಗ ಬೇಕಾ ಮಸಾಲೆ ದೋಸೆ ಮಾಡ್ಕೊಬೋದು ನೋಡಿ. ಇಲ್ಲಿ ಯಾವ ಥರ ಆಗೈತೆ ನೋಡಿ ಸ್ನೇಹಿತರೆ. ಇನ್ನೇನು ನೋಡಿ, ಕಲ್ಲನ್ ಹಿಂಡಿ ಹಚ್ಚೋದು, ಒಳಗೆ ಕಲ್ಲನ್ ಹಿಂಡಿ ಹಚ್ಚಿ ಬಟಾಟಿ ಪಲ್ಯ ಇಟ್ಟಿಗೆ ಹಿಂಗೆ ಮಾಡಿ ಚಿಟ್ಬಿಟ್ರೆ ಆಯ್ತು ನೋಡಿ. ಮಸಾಲೆ ದೋಸೆ ರೆಡಿ ನೋಡಿ ಸ್ನೇಹಿತರೆ. ಯಾವ ಥರ ಬಂದೈತೆ ಅಂತ ಹೇಳಿ ಕಮೆಂಟ್ ಹಾಕೋ ಮರಿಬೇಡಿ. ಇಲ್ಲಿನ ಮಸಾಲೆ ದೋಸೆನೇ ಹಾಕಿ ನೋಡಿ. ಅವ್ರಿಗೂ ಮಸಾಲೆ ದೋಸೆ ಹಾಕ್ಬೇಕಂದೆ, ಮೆತ್ತನ ದೋಸೆ ಅಂದ್ರೆ ಹಾಕಿಕೊಟ್ಟೆ. ಶ್ರಾವಣಿ ಸ್ಕೂಲ್ಗೆ ಹೋಗ್ತಾರೆ. ಈಗೆಲ್ಲ ಅಕ್ಕಿಗೆಲ್ಲ ಬುತ್ತಿ ಕಟ್ಟಿ ಬಾಟ್ಲಿ ತುಂಬಿ ರೆಡಿ ಮಾಡ್ತೀನಿ ರೀ. ನಾಷ್ಟಾನ ಆಯ್ತು ಅಕ್ಕಿದು. ನೋಡಿ ಇದನ್ನು ಮಸಾಲೆ ದೋಸೆ ಸೇಮ್ ಬೇಯಿಸೀನಿ, ಸಾಕ್ರಿ ಬಂದ್ ಮಾಡ್ತೀನಿ. ತೋರಿಸಿದ್ದೀನಿ ರೀ ನಿಮ್ಗೆ ನೋಡಿ. ಸೇಮ್ ಮಸಾಲೆ ದೋಸೆ ಆಗೈತಿಲ್ಲ ಸ್ನೇಹಿತರೆ, ಈ ಥರ ಮಾಡೋದು ನೋಡಿ ಮಸಾಲೆ ದೋಸೆ ನೋಡಿ ಸ್ನೇಹಿತರೆ. ಶ್ರಾವಣ್ ಕುಮಾರ ಸ್ಕೂಲ್ಗೆ ಹೋದ್ರು, ನಾನು ಕೂಡ ಮಾಮ ಬಂದನ್ರಿ. ಅಕ್ಕ ಬಂದು, ಅಕ್ಕ ಕೆಲ್ಸಕ್ಕೆ ಹೋದ್ರಿ. ಆಕೆ 1-2 ದೋಸೆ ಹಾಕಿ ತಿಂದು ಹೋದ್ಲು. ನಮ್ಮ ನೆಗಣಿ ನೋಡಿ ನಮ್ಮ ಮಾಮಾಗ ಒಂದು 4 ಹಾಕಿಕೊಟ್ಟೆ, ಅವರು ತಿಂದರು. ಆಯ್ತು ಅವರು ಅಲ್ಲಿಂದ ಬಂದು ಮಾಮ ಕೊತ್ತಂಬರಿ ಮೆಂತ್ಯ ಪಲ್ಯ ತೊಗೊಂಬಂದು ಕೊಟ್ಟ ನೋಡಿ ಸ್ನೇಹಿತರೆ. ಹೊಲ ಪಾಲಿ ಮಾಡ್ಯಾರ, ಎಷ್ಟಕ್ಕೆ ಹೊಲಗಳು ಪಾಲಿ ಮಾಡ್ಯಾರ. ಅಕ್ಕ ದಿನ ಕೆಲ್ಸಕ್ಕೆ ಹೋಗ್ತಾರೆ ಹೊಲಕ್ಕೆ. ಕಬ್ಬು ಹಚ್ಚಕ್ಕೆ ಕೊಟ್ಟಾರ, ಯಾರ್ದೋ ಬಂದಿದ್ರಿ ತಮ್ಮದಲ್ಲ. ಮೆಂತ್ಯ ಪಲ್ಯ ನೋಡಿ, ಮಕ್ಕ ಅಂತೈತೆ ನೋಡಿ ಮೆಂತ್ಯ ಪಲ್ಯ. ಹಳ್ಳಿ ಕಡೆ ಹಿಂಗೆ ಹೊಲಗಳಿದ್ದು ಎಲ್ಲ ಈ ಥರ ಕಾಯಿಪಲ್ಯ ಕಾಣ್ಬೋದು ರೀ. ಇನ್ನೂ ಇಟ್ಟು ಕೊತ್ತಂಬರಿ ಐತಿ, ಅದಕ್ಕೆ ಕೊತ್ತಂಬರಿ ಇನ್ನೂ ಇಲ್ಲಿಟ್ಟಿದ್ರಿ. ಕೊತ್ತಂಬರಿ ಮೆಂತ್ಯ ಪಲ್ಯ ತೊಗೊಂಬಂದು ಕೊಟ್ಟಾನ್ರಿ ಮಾಮ. ಮತ್ತೊಂದು 4 ದೋಸೆ ಹಾಕಿಕೊಟ್ಟೆ. ಹಾಕಿಕೊಟ್ಟು ಪಲ್ಯ ಸೋಸ್ಬೇಕನ್ನೋರಾಗನೇ ಬಟ್ಟೆ ಗಿರಿಯಕ್ಕೆ ಬಂದು ಸ್ನೇಹಿತರೆ. ವ್ಯಾಪಾರ ಚೆನ್ನಾಗೈತೆ ನೋಡಿ. ಹೇಳ್ತೀನಿ ನಾನು ಎರಡನೇ ಭಾಗ ವಿಡಿಯೋದಾಗ ಚಂತನ ಎಷ್ಟು ವ್ಯಾಪಾರ ಆಗಿರ್ತೈತಿ ಹೇಳ್ತೀನಿ. ವಿಡಿಯೋ ಹೆಲ್ತ್ ಆಗುತ್ತೆ ರೀ, ಯಾಕೆ ಅದಕ್ಕೆ ವಿಡಿಯೋ ಹೆಲ್ತ್ ಆಗುತ್ತಾ ಭಾಗ 1 ಭಾಗ 2 ಮಾಡ್ಬೇಕಂತ ಮಾಡೀನಿ ಸ್ನೇಹಿತರೆ. ಹೆಂಗಾಗುತ್ತೆ ನೋಡೋನು. ಇದು ಭಾಗ 1ರಾಗ ಬರುತ್ತೆ ನೋಡಿ, ಭಾಗ 2 ವಿಡಿಯೋನು ಬರ್ತೈತೆ. ಅದ್ರಾಗ ಹೇಳ್ತೀನಿ ರೀ. ಈಗ ವ್ಯಾಪಾರ ಆಗೈತೆ ರೀ. ಈಗ ಎಷ್ಟು ಬೇಕು ಅಷ್ಟು ವ್ಯಾಪಾರ ಆಗೈತೆ, ಚಂತನ ಏಟಾಗುತ್ತೆ. ಹಂಗಂದ್ರೆ ಉಳಿದಿನ 3 ಜಾತ್ರೆ ಐತೆ ರೀ. ಶಂಕರಮ್ಮನ ಜಾತ್ರೆ ಐತೆ ರೀ ಇಲ್ಲಿ. ಉಳಿದಿನ ಅಲ್ಲಿ ಬಾದಾಮಿ ಶಂಕರಮ್ಮನ ಜಾತ್ರೆ ಆಗುತ್ತಲ್ಲ, ಇಲ್ಲಿನೂ ನಮ್ಮೂರಾಗೂ ಬಾದಾಮಿ ಶಂಕರಮ್ಮನ ಗುಡಿ ಐತೆ ರೀ. ಜಾತ್ರೆ ಮಾಡ್ತಾರೆ. ನಾನೇ ಇರಲ್ಲ ನೋಡಿ ಸ್ನೇಹಿತರೆ, ಎಲ್ಲಂಗುಡಕ್ಕೆ ಹೋಗಿರ್ತೀನಿ.
ಅದಕ್ಕೆ ಹಿಂಗಾಗಿ ಬಟ್ಟೆ ಒಯ್ಯಾಕತ್ತಾರ ರೀ ಶೇಲ್ ಹಾಕತ್ತಾವು ಜಾತ್ರೆಗೆ ಹೆಂಗೆ ಹೋಗ್ಬೇಕು ನಿನ್ನೆ ಹೋದಾರನ್ನೇ ಬರೀ ಉದ್ರಿ ನೋಡಿ ಇನ್ನಿದು ಬರೀ ಉದ್ರಿ ಆಗೈತೆ ಸ್ನೇಹಿತರೆ ಇವತ್ತಿಂದು ಕೊಟ್ಟಾರೆ ಅಮೌಂಟ್ ಮುಂಜಾನೆ ಬಂದೈತೆ ಎಷ್ಟು ಅಮೌಂಟ್ ಬಂದೈತೆ ಎಷ್ಟು ಏನೇನು ಹೋದ್ರು ಎಲ್ಲ ಭಾಗ 2ದಾಗ ವಿವರಣೆ ಹೇಳ್ತೀನಿ ಯಾಕಂದ್ರೆ ಚಂತನ ವ್ಯಾಪಾರ ಎಷ್ಟಾಯ್ತು ಅದಷ್ಟು ಕೂಡ ಒಮ್ಮೆ ಹೇಳ್ಬಿಡ್ತೀನಿ ಸ್ನೇಹಿತರೆ ಮತ್ತು ವಿಡಿಯೋ ಎಲ್ಲಿ ತಾಗತ್ತಿಲ್ಲ ಹೇಳ್ಕೊತ ಕುಂತಿದ್ರಾವು ಹೇಳ್ದು ಆದ್ರಾವು ಹೇಳ್ದಂದ್ರೆ ಎಲ್ಲಿ ತಾಗತ್ತೆ ವಿಡಿಯೋ ಬನ್ನಿ ಸ್ನೇಹಿತರೆ ಇಷ್ಟು ಕೊತ್ತಂಬರಿ ಸೋಸ್ತೀನಿ ಸೋಸಿ ಫ್ರಿಜ್ನಾಗ ಇಟ್ಟು ಬರ್ತೀನಿ ರೀ ಕೆಡ್ತೈತೆ ಅವ್ರ ಮನ್ಯಾಗ ಫ್ರಿಜ್ ಇಟ್ಟು ಬರ್ತೀನಿ ಹೋಗುತ್ತಾನ ಆಗತ್ತೆ ನೋಡಿ 10 ಕಿಲೋ ಹಾಕ್ಯಾರಂತ್ರಿ ಅದು ಕಬ್ಬಿನಾಗ ಏನೋ ಹೇಳ್ತೈತೆ ಅಂತ ನೋಡಿ ಸ್ನೇಹಿತರೆ ಏನೋ ಮಲ್ಲಿಗೆ ಹೇಳ್ತೈತೆ ಅಂತೇಳಿ 10 ಕಿಲೋ ಅಬೀಜ ಹಾಕ್ಯಾರಂತ್ರಿ ಕಬ್ಬಿನಾಗ ಪಾಲಿ ಮಾಡೋ ಹೊಲ್ದವು 5 ಕಿಲೋವು ಮಾಮಾರ ಪಾಲಿ ಮಾಡಿದವ್ರು 5 ಕಿಲೋವು 10 ಕಿಲೋ ಹಾಕ್ಯಾರ ಅಂತ ನೋಡಿ ಇದು ಮಲ್ಲಿಗೆ ಹೇಳ್ತೈತೆ ಅಂತ ಕೊತ್ತಂಬರಿ 10 ಕಿಲೋ ಬೀಜ ಹಾಕ್ಯಾರಂತ ಹಿಂಗಾಗಿ ಕೊಡ್ತಿರ್ತಾರೆ ಮತ್ತು ನಾನು ದೋಸೆ ಹಾಕ್ಕೊಂಡು ನಾಷ್ಟ ಮಾಡ್ಬೇಕು ರೀ ಜಾಕ ಮಾಡ್ಬೇಕು ಕೆಲಸ ಭಾಳ ಐತೆ ಬನ್ನಿ ಸ್ನೇಹಿತರೆ ಸೋಸಿಟ್ಟು ಮನೆ ಎಲ್ಲ ಕಸ ಗುಡಿಸಿ ನಮ್ಮ ಅಮ್ಮಗೆ ಅಕ್ಕಗೆ ದೋಸೆ ಹಾಕಿ ಕೊಟ್ಟು ಬಂದು ಬಟ್ಟೆ ಗಿರಿಯಕ್ಕೆ ಬಂದು ಕೊಟ್ಟೋಗಿ ಕುಂತಿದ್ದೆ ಮಾಮ ಕರ್ಕೊಂಡು ಹೋದನ್ರಿ ಬೈಕ್ನಾಗ ಶ್ರಾವಣನ್ನ ನಮ್ಮ ಆಚೆ ಕಡೆ ಬಸ್ ಹೋದನನ್ರಿ ನಮ್ಮ ಮಾಮನ ಮಗ ಅವನ್ನ ಕರ್ಕೊಂಡೋದ್ರು ಒಬ್ಬ ಹಿರೇನೈನಿತ್ ನಾಗರ ಬೆಟ್ಟಕ್ಕೆ ಹಾಕ್ಯಾರ ಸಾಲಿಗೆ ಒಬ್ಬ ನಾಗರ ಬೆಟ್ಟಕ್ಕೆ ಹಾಕ್ಯಾರ ಒಬ್ಬ ಇಲ್ಲೇ ಓದ್ತಾನೆ ನೋಡಿ ಅಂಗಡಿಗೆ ಓದ್ತಾನೆ ಶ್ರಾವಣಕುಮಾರ್ ಕೂಡ ಇಬ್ಬರು ಕರ್ಕೊಂಡು ಸಾಲಿಗೆ ಬಿಟ್ಟು ಹೋಗ್ತೀವ ಅಂತ ಕರ್ಕೊಂಡೋದ್ರು ಬನ್ನಿ ಸ್ನೇಹಿತರೆ ಮತ್ತೆ ಕಂಟಿನ್ಯೂ ಮಾಡ್ತಿರ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನೋಡಿ ಇವಾಗ ಜಾಕ ಆಯ್ತು ನೋಡಿ ಇವಾಗ ದೋಸೆ ಹಾಕ್ಕೋಬೇಕು ತಿನ್ನಬೇಕು ಉಟ್ಟು ಕೊತ್ತಂಬರಿ ಸೋಸಿ ಬಾಗಟ್ಟು ಕೊತ್ತಂಬರಿ ಎಲ್ಲ ಸೋಸಿ ಫ್ರಿಜ್ನಾಗ ಇಟ್ಟು ಬಂದು ಎಲ್ಲ ಕಸ ಗುಡಿಸಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ಜಾಕ ಮಾಡೀನಿ ಪೂಜೆ ಮಾಡ್ತೀನಿ ಸ್ನೇಹಿತರೆ ಪೂಜೆ ಮಾಡಿ ನೋಡಿ ಸ್ನೇಹಿತರೆ ನಂದು ಶ್ರಾವಣಕುಮಾರ್ದ ಜಾಕ ಇದಕ್ಕೆ ಸಾಲಿ ಕಳಿಸಿ ನಾನು ಜಾಕ ಮಾಡಿ ಪೂಜೆ ಮಾಡಿ ದೋಸೆ ಮಾಡ್ಕೊಳಕತ್ತಿ ನೋಡಿ ನಾನು ಮತ್ತು ನೋಡಿ ಇಲ್ಲಿ ಮಸಾಲೆ ದೋಸೆ ಹಾಕ್ಕೊಂಡ್ರತ್ತಂತ ಹಾಕ್ಕೊಳಕತ್ತೀನಿ ಒಂದೆರಡು ದೋಸೆ ಹಾಕ್ಕೊಂಡು ತಿಂದು ಅಷ್ಟು ಬಾಂಡೆಗೊಳೆ ಮಾಡಿ ದೋಸೆ ಹಾಕ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಟೈಮು 10-15 ನಿಮಿಷ ಆಗೈತೆ ನೋಡಿ 9:30 ಒಂದು ಸ್ಕೂಲ್ ಶ್ರಾವಣಿ ನಾನು ದೋಸೆ ಹಾಕ್ಕೊಂಡು ನೋಡಿ 2 ದೋಸೆ ಹಾಕ್ಕೊಂಡೆ ಮಸಾಲೆ ದೋಸೆ ನೋಡಿ ಬಟಾಟಿ ಪಲ್ಯ ಚಟ್ನಿ ಈ ಥರ ಐತೆ ನೋಡಿ ನಾಷ್ಟ ಬೆಳಗ್ಗಿನ ನಾಷ್ಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ವಿಡಿಯೋ ಮತ್ತು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಟೈಮು 7 ಗಂಟೆ ಆಗೈತೆ ಇವಾಗ ಲಾಗ್ ಚಾಲು ಮಾಡೀನಿ ನಾನು 2 ನೈಟಿ ಏನು ಟಿಚಿಂಗ್ ಮಾಡಿದ್ವಲ್ಲ 2 ನೈಟಿ ಅವ್ರು ಬಂದಿದ್ರು ಟಿಚ್ ಮಾಡಿಕೊಟ್ಟೆ 60 ರೂಪಾಯಿದು 3 ಜಂಪರ್ ಏನು ಕಾಜಿ ಗುಂಡಿ ಮಾಡಿದ್ವಲ್ಲ ರೀ ಅವು 3 ಕಾಜಿ ಗುಂಡಿ ಮಾಡಿದೆ ಟಿಚಿಂಗೇ ಮಾಡ್ದಾಗಿಲ್ಲ ನೋಡಿ ಇವು 3 ಏನೇನು ಹೊಲ್ದಿದ್ನಲ್ಲ ಇವು 3 ಕಾಜಿ ಗುಂಡಿ ಮಾಡಿದೆ ಮತ್ತು ಬಟ್ಟೆ ಗಿರಕ್ಕೆ ಜಗ್ರಿ ಇವತ್ತು ಹಿಂಗಾಗಿ ಉಟ್ಟು ಬಟ್ಟೆ ಮುಕ್ಕಿತ್ತಿ ಆಡಿದ್ರು ಉಟ್ಟು ಎತ್ತಿಟ್ಟು ಉಟ್ಟು ಕಸ ಹುಡುಗಿನಿ ನಾವು ಉಟ್ಟು ಮನೆ ಕಸ ಹುಡುಗಿ ಅಂಗಳ ಕಸ ಹುಡುಗಿ 5:30 ಆಗಿತ್ತೆ ಮಾಡಿತ್ರಿ ಅವಾಗ ಗಿರಕ್ಕೆ ಕಮ್ಮದು ಹೋಗಿ ಅಂಗಳ ಸುಮ್ಮನೆ ಕಸ ಹುಡುಗಿ ಅಂಗಳ ಕಸ ಹುಡುಗಿ ಇಷ್ಟು ಬಾಂಡೆ ತಿಕ್ಕಿ ನೋಡಿ ಮತ್ತು ಅವ್ರಿಗೆ ದೋಸೆ ಹಾಕಿ ಕೊಟ್ಟಿನಿ ರೀ ದೋಸೆ ಇಟ್ಟು ಖಾಲಿ ಆಯ್ತು ನೋಡಿ ದೋಸೆ ಹಾಕಿ ಕೊಟ್ಟು ಉಟ್ಟು ಬಾಂಡೆ ಗುಂಡಿಗೆ ಅದು ಹೊಲ್ಸಿಟ್ಟಿತ್ತು ರೀ ನೀರು ಕಸದು ಉಸು ತಿಕ್ಕಿ ಇವತ್ತಿನ ಕೆಲಸ ಅಷ್ಟಾಗೈತೆ ನೋಡಿ ಎಲ್ಲ ಮನೆ ಕ್ಲೀನ್ ಆಗೈತಿ ಇವಾಗ ಸಂಜೆಗೆ ಅಡುಗೆ ಏನು ಮಾಡ್ಬೇಕು ದೇವ್ರ ಮುಂದೆ ದೀಪ ಹಚ್ಬೇಕು ನೋಡೋಣ ಏನು ಮಾಡ್ಬೇಕಂತ ನೋಡಿ ಸ್ನೇಹಿತರೆ ಚಂತನ ಕೆಲಸ ಆಗೈತಿ ಇವಾಗ ಒಂದಿಷ್ಟು ಜಸ್ಟ್ ಕುಂತೀನಿ ನೋಡಿ ಇವಾಗ ಏನಂದ್ರೆ ಬಟ್ಟೆ ವ್ಯಾಪಾರ ಎಷ್ಟಾಗೈತಿ ಹೇಳ್ಬಿಡ್ತೀನಿ ಬನ್ನಿ ಸ್ನೇಹಿತರೆ 2 ನೈಟಿ ಮಾರ್ಯಾವ್ರಿ 2 ಲಂಗ ಮಾರ್ಯಾವು 2 ನೈಟಿ 2 ಲಂಗ 2 ಹೂಡ್ರ ರೀ 600 ರೂಪಾಯಿ 1200 ಹೂಡ್ರ ರೀ ಮತ್ತು 2 ಫ್ರಾಕು 1 ಗಂಡುಡ ರೀ 2 ಫ್ರಾಕು 2 ಹೆಣ್ಣುಡ ಮೀಡಿ 600 1200 ಇದೊಂದು ಹಾಕಿದ್ದು 900 ಅದೊಂದು 300 3.5 ಮತ್ತು 2 ಲಂಗ 2 ನೈಟಿ ಇಷ್ಟು ವ್ಯಾಪಾರ ಆಗೈತೆ ನೋಡಿ ಸ್ನೇಹಿತರೆ ಒಬ್ರದ್ದು 2,500 ಆಗೈತಿ ಒಬ್ರದ್ದು ಏನೈತಿ 1500 ಆಗೈತಿ ಒಂದು 5 ಮಂದಿ ಹೋದಾರ ಬಿಡಿ ಒಬ್ಬೊಬ್ಬರ ಓದಿಲ್ಲ ಅವು ಅಷ್ಟು ಅಮೌಂಟು ಮುಂಜಾನೆ 2,500 ಆಗೈತಿ ಮತ್ತು ಸಂಜೆ ಕಡೆ 1500 ಆಗೈತಿ ಇಷ್ಟು ಕೆಲಸ ಆಗೈತೆ ನೋಡಿ ಡೊಳ್ಳು ಬರ್ಸಕತ್ರು ಬನ್ನಿ ಸ್ನೇಹಿತರೆ ಫುಲ್ಲು ಸುಸ್ತಾಗೈತೆ ನೋಡಿ ಇವತ್ತು 5:30 ಎದ್ದಿನಂದ್ರು ಏನು ಕೆಲಸ ನೋಡಿ ಬರೀ ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬರ್ರಿ ನೋಡಿ ಸ್ನೇಹಿತರೆ ದೇವ್ರ ಮುಂದೆ ದೀಪನ ಹಚ್ಚಿದೆ ಇವಾಗ ಏನು ಬ್ಲೌಸ್ ಕಟ್ ಮಾಡ್ಯೋ ಏನು ಮಾಡ್ಯೋ ಅಂತ ತಿಂತೀನಿ ರೀ ಅಡುಗೆ ಮಾಡ್ತೀನಿ ಒಂದಿಷ್ಟು ಯಾವ್ದಾರು ಅಡುಗೆ ಮಾಡಿ ಬ್ಲೌಸ್ ಕಟ್ ಮಾಡಿರ್ತೀನಿ ಅದೊಂದು ಅಸ್ತ್ರ ಬ್ಲೌಸ್ ಇಟ್ಟು ನೋಡಿ ಕಡೆ ಇಲ್ಲೇ ಅಲ್ಲೈತಲ್ರಿ ಅದು ಅಸ್ತ್ರ ಬ್ಲೌಸ್ ಹೊಲಿಬೇಕು ನಾನು ಇನ್ನು 2 ಕಟ್ ಮಾಡಿದ್ದು ಹೊಲ್ದಿಲ್ಲ
ನೀನು 3 ಕಟ್ ಮಾಡೀನಿ ರೀ. ಆ್ಯಕ್ಚುಲಿ ಒಂದು ಏನೈತೆ ಅರ್ಜೆಂಟ್ ಏನಿಲ್ಲ ರೀ, ಅದು 2 ಕಟ್ ಮಾಡಿದ ಅರ್ಜೆಂಟ್ ಹೊಲಿಬೇಕು, ಅದನ್ನು ಹೊಲ್ದಿಲ್ಲ. ಇದೊಂದು ಅಸ್ತ್ರದ್ದು ಅದೊಂದು ನಾಳೆ ಹೊಲಿತೀನಿ. ನಾನು ಬ್ಲೌಸ್ ಹೊಲ್ಕೊಳಕ್ಕಾಗಲ್ಲ ನೋಡಿ. ಜಾತ್ರೆಗೆ ಇದ್ದು ತೊಗೊಂಡು ಹೋಗ್ತೀನಿ ರೀ. ಸೀರೆಗಳು ಪತ್ಲುಗಳು ಇದ್ದು ಉಟ್ಕೋತೀನಿ ನೋಡಿ. ಅವು ಮಾತ್ರ ಹೊಲ್ಕೊಳಕ್ಕಾಗವಲ್ದು. 2 ಲಂಗ ಮಾತ್ರ ಹೊಲಿಯಕ್ಕೆ ಹೋಗ್ಬೇಕಂತೀನಿ. ಆದ್ರೆ ಹಾಕೋತೀನಿ ರೀ. ಇಲ್ಲಿಗೆ ಹಂಗೆ ಜಾತ್ರೆಗೆ ಹೋಗಿ ಬಂದು ಪಾನಿಪುರಿ ಬೈ ತೊಗೊಂಡು ತಿನ್ನಕತ್ತ ನೋಡಿ ಅವರು. ಬನ್ನಿ ಸ್ನೇಹಿತರೆ, ಅಡುಗೆ ಮಾಡಿ ಮತ್ತೆ ನಿಮ್ಗೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಅಡುಗೆನೂ ಆಯಿತು, ಊಟ ಆಯಿತು. ಮತ್ತು ಇವಾಗ ವಿಡಿಯೋ ಕಂಟಿನ್ಯೂ ಮಾಡೀನಿ. ಇವಾಗ ಟೈಮ್ 8:30 ಆಗೈತೆ ನೋಡಿ. 1.5 ತಾಸ್ನಾಗ ಅಡುಗೆ ಆಗಿ ಊಟ ಆಯ್ತು ನೋಡಿ. ಏನಿಲ್ಲ, 2 ಬಿಸಿ ರೊಟ್ಟಿ ಮಾಡಿದೆ, ಪಲ್ಯ ಐತ್ರಿ. ಮುಂಜಾನೆ ಅಕ್ಕಾಗ ದೋಸೆ ಕೊಟ್ಟಿದ್ದಲ್ಲ, ಎಷ್ಟಕ್ಕೆ ಪಲ್ಯ ಹಚ್ಕೊಟ್ಟಿದ್ಲು. ಅಷ್ಟೊಂದಿಕ್ಕೆ ಪಲ್ಯ ಇತ್ತು, ಹಾಕ್ಕೊಂಡು ಹಚ್ಕೊಂಡು ಉಂಡ್ರೆ. ಒಂದಿಟ್ಟು ಸಾಂಬಾರು ತೊಗೊಂಬಂದು ದೊಡ್ಡಮ್ಮರ ಮನೆಗೆ ಹೋಗಿ ಹಾಲು ಹಾಕ್ಕೊಂಡು ತಿಂದು ನೋಡಿ. ರೊಟ್ಟಿ ಮಾಡಿದೆ ಅಷ್ಟೇ, ಒಂದು 4-5 ರೊಟ್ಟಿ ಮಾಡಿದೆ. ಊಟ ಆಯಿತು, ನಂದು ಕೂಡ ಊಟ ಆಯಿತು. ಶ್ರಾವಣಿದು ಊಟ ಆಯಿತು. ಬನ್ನಿ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ಈ ವಿಡಿಯೋದಾಗ ಸಿಗ್ತೀನಿ. ವಿಡಿಯೋ ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ಕಮೆಂಟ್ ಹಾಕೋ ಮರಿಬೇಡಿ. ಮತ್ತು ವ್ಯಾಪಾರ ಎಷ್ಟಾತಂತ ಹೇಳಿ ನೋಡಿ ಸ್ನೇಹಿತರೆ. ಇವತ್ತು ಬಟ್ಟೆ ವ್ಯಾಪಾರ ಚಲೋ ಆಯ್ತು ನೋಡಿ. ಬಟ್ಟೆ ವ್ಯಾಪಾರ ಮಾತ್ರ ಚಲೋ ಆಯ್ತು ರೀ. ತಾಯಿ ಎಲ್ಲಮ್ಮ ಹೋಗ್ಬೇಕಂತ ಮಾಡಿದ್ದೆ, ಆದರೂ ಎಷ್ಟಾತಂತೂ ಹೇಳಿ ಅಮೌಂಟ್ ಮಾತ್ರ ಹೇಳಲ್ರಿ. ಅಮೌಂಟ್ ಹೇಳಿದ್ರೆ ಇದಾಗುತ್ತೆ ನೋಡಿ. ಜಾತ್ರೆ ಮಾತ್ರ ರೊಕ್ಕ ಅದು ಸ್ನೇಹಿತರೆ, ಏನಿಗೆ ಚಿಂತಿಲ್ಲ. ಬ್ಲೌಸ್ ಅವು 3 ಸ್ಟಿಚ್ ಮಾಡಿದ್ರೆ ಆಯ್ತು. ನಾಳೆಗೆ ಅವು 3 ಬ್ಲೌಸ್ ಸ್ಟಿಚ್ ಮಾಡಿ ನಾಡ್ದಂತ ಟೈಲರಿಂಗ್ ಕೆಲಸ ಮಾಡಲ್ರಿ. ನಾಡ್ದು ಮನೆ ತೊಳೆಯುವ ಹಾಸಿಗೆ ಹೋಗಿದ್ದೆ ಆಗುತ್ತೆ ಬೆಸ್ತಾರ. ಬನ್ನಿ ಸ್ನೇಹಿತರೆ, ಬಾಯ್. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ 8:30 ಆಗೈತಿ. ಲಾಗ್ಲಿಗೆ ಬಂದ್ ಮಾಡ್ತೀನಿ, ಯಾಕಂದ್ರೆ ಸುಸ್ತಾಗ್ಬಿಟ್ಟೈತೆ ನನ್ನ ಫುಲ್ಲ. ಬಟ್ಟೆ ಒಯ್ಯಾಕತ್ತಿದ್ದೆ, ಬಟ್ಟೆ ಬಂದ್ರಿ ಬಿಡೋದು, ಮತ್ತು ಬಟ್ಟೆ ಒಯ್ಯಕ್ಕೆ ಹೋಗು, ಮತ್ತು ಬಟ್ಟೆ ತೆಗಕ್ಕದು ಬಿಡೋದು, ಇದೇ ಆಗೈತೆ ನೋಡಿ ಸ್ನೇಹಿತರೆ. ಅದು ಹೊತ್ತು 3 ಬ್ಲೌಸ್ ಕಾಜಿ ಗುಂಡಿ ಹಚ್ಚೀನಿ, ಕೈವಲ್ಲಿ ಮಾಡೀನಿ, 2 ನೈಟಿ ಸ್ಟಿಚ್ ಮಾಡಿ. ಇವತ್ತು ಇಷ್ಟೇ ಕೆಲಸ ನೋಡಿ. ಅದೊಂದು ಬ್ಲೌಸ್ ಕಟ್ಟಿಂಗು ಇಷ್ಟ ಆಗುತ್ತೆ ನೋಡಿ ಕೆಲಸ ಇವತ್ತಿಂದು. ನಾಳೆ 3 ಟಿಚಿಂಗ್ ಮಾಡಿಬಿಡ್ತೀನಿ. ಆಯ್ತು ರೀ, ಹಾಕಿದ್ದೀನಿ, ಬಿಟ್ಟುಬಿಡ್ತೀನಿ. ಜಾತ್ರೆಗೆ ಹೋಗಿ ಬರ್ತಾನೆ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್. ನಾನು ಕೂಡ ಸುಸ್ತಾಗೈತೆ. ಇನ್ನೂ ಒಂದು ವಿಡಿಯೋ ಮಾಡ್ಬೇಕು ರೀ. ವಿಡಿಯೋ ಮಾಡ್ಬೇಕಂತ ಮಾಡಿ ಬ್ಲೌಸ್ಗಳು ವಿಡಿಯೋ ಒಂದು ವಿಡಿಯೋ ಮಾಡ್ತೀನಿ ರೀ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಗುಡ್ ನೈಟ್.